ಕೆಚ್ಚದೆ ಕನ್ನಡಿಗರ ಡಾನ್ಸಿಂಗ್ ಫ್ಲೋರ್ ಕೊನೆಗೆ ನಿಂತರೆ ಇವರಿಗೆಲ್ಲ ಯಾವುದೇ ಕೇರು, ಅಭಿಮಾನಿಗಳೇ ನಮ್ಮನೆ ದೇವರು. ಯಾಕಂದ್ರೆ ಇಲ್ಲಿ ಹುಟ್ಟೋದು ಕರ್ನಾಟಕದ ಫ್ಯೂಚರ್ ಸ್ಟಾರು. ಆಗಸ್ಟ್ 10ನೇ ತಾರೀಕು ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಣ್ಣ. ಆ ಸಿನಿಮಾ ಹೆಸರು ಜೈಲರ್ ಅಂತ ಅಣ್ಣ. ಸೂಪರ್ ಸ್ಟಾರ್ ರಜನಿ ಸರ್ ಆಕ್ಟ್ ಮಾಡಿರುವಂತ ಒಂದು ಸಿನಿಮಾ. ಇಡೀ ದೇಶ ಕಾಯ್ತಾ ಇದ್ದಂತ ಒಂದು ಸಿನಿಮಾ ಅಣ್ಣ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಜನ ಥಿಯೇಟರ್ ಒಳಗಡೆ ಹೋಗ್ತಾರೆ, ಸಿನಿಮಾ ನೋಡ್ತಾರೆ. ಥಿಯೇಟರ್ ಇಂದ ಆಚೆ ಬಂದಂತ ಪ್ರತಿಯೊಬ್ಬ ಅಭಿಮಾನಿಯ ಬಾಯಲ್ಲಿದ್ದಂತ ಏಕೈಕ ಮಾತು ಶಿವಣ್ಣ 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 ಶಿವಣ್ಣ. ಇವತ್ತಿನವರೆಗೂ ಟ್ರೆಂಡಿಂಗ್ ಅಲ್ಲಿರುವಂತ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರಿಗೆ. ನಮ್ಮ ಶಿವಣ್ಣ ತಮಿಳ್ ಸಿನಿಮಾಗೆ ಹೋದ್ರು ಕೂಡ ಮೊದಲನೇ ಪದ ಕನ್ನಡದಲ್ಲೇ ಮಾತಾಡಿದ್ದಾರೆ. ಶಿವಣ್ಣ ಎಂಟ್ರಿ ನೋಡಕ್ಕೇನೆ ಬಂದಿರೋದು ಸೆಕೆಂಡ್ ಟೈಮ್. ಯು ಹ್ಯಾವ್ ಸೀನ್ ಶಿವಣ್ಣ ಇನ್ ಅ ಡಿಫರೆಂಟ್ ರೋಲ್. ಶಿವಣ್ಣಗೋಸ್ಕರನೇ ಫಿಲಂ ನೋಡಿದ್ದು. ರಜನಿ ಸರ್ ಈಗೋಳ ಒಂದು ಒவ்வொரு ಎಂಟ್ರಿಯೂ ಮಾಸ್ ಕಟ್ಟಿರುತ್ತಾರೆ ಶಿವರಾಜ್ ಕುಮಾರ್ ಅಣ್ಣ. ಶಿವನ ಎಂಟ್ರಿ ಗೂಸ್ ಬಂಪ್ಸ್. ಜಸ್ಟ್ ಕಣ್ಣಲ್ಲಿ ಸಿಗ್ನಲ್ ಕೊಟ್ಟೆ ಇಡೀ ಇಂಡಿಯಾನೇ ನಡುಗಿಸ್ಬಿಟ್ಟಿದ್ದಾರೆ. ಆ ಎಂಟ್ರಿಗೆನೆ ಒಳಗಡೆ ಕೂರಕ್ಕಾಗಲ್ಲ, ಅಷ್ಟು ವಿಷಯ ಸೌಂಡ್. ಎಂಡಿಂಗ್ ಅಲ್ಲಿ ಮಾತ್ರ ಪಂಚ ಹಾಕೊಂಡು ಬರ್ತಾರೆ. ಅಪ್ಪ ಮೂರನೇ ಸಲ ನೋಡ್ತಿರೋದು. ಶಿವಣ್ಣ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಶಿವಣ್ಣ ಅಂದ್ರೆ ಫಿಲಿಮ್ ಆದ್ರೆ ಶಿವಣ್ಣ ಎಲ್ ಸೀನ್ಗೆ ಸಕ್ಕದ ಫುಲ್ ಸೋಲ್ಡ್ ಔಟ್ ಸರ್ ಟಿಕೆಟ್ ನ. ನೋಡ್ಗುರು, ಬೇರೆ ಇಂಡಸ್ಟ್ರಿ ಹೀರೋಗಳು ಯಾವ ಇಂಡಸ್ಟ್ರಿಗೆ ಹೋಗಿ ಯಾತ್ರೆ ಮಾಡ್ಕೊಳ್ಳಿ, ಆದ್ರೆ ಕೊನೆಗೆ ಜಾತ್ರೆ ಮಾಡೋದು ಶಿವಣ್ಣ ಮಾತ್ರ ಗುರು. ಅಣ್ಣ ಒಂದೇ ಡೈಲಾಗ್ ಅಣ್ಣ ನಮ್ಗೋಸ್ಕರ ಅಣ್ಣ, ಪ್ಲೀಸ್ ಅಣ್ಣ. ಏಯ್, ಯಾರಿಗೆ ಚಾಕು ತೋರಿಸ್ತಾ ಇದೆಯಾ? ಶೇಖರ್, ಫ್ಯಾನ್ ಅಪ್ಪೋಡು அப்பா போனா போது தெரியாம பண்ணிட்டான், விட்டுரு. சேகர், ஃபேன் 2ல போடு. வாந்தி கிந்தி எடுத்துருவான் பா, தெரியாம பண்ணிட்டான். தெரியாம இப்படி பண்ணிட்டான் சார், தெரிஞ்சுக்கணும் இல்லை. சேகர், ஃபேன் 3ல போடு. ஐயா சாமி, நான் 2ல சுத்திக்கிறேன், 3 வேணா, விட்டுருப்பா. ಧ್ರುವ ಅವರೇ, ಸ್ಕ್ರೀನ್ ಮೇಲೆ ನೋಡೋದು ಒಂದು ಹಬ್ಬ. ಇವತ್ತು ಅಣ್ಣ ನಮಗೋಸ್ಕರ ಇಲ್ಲಿ ಲೈವ್ ಅಲ್ಲಿ ಇದನ್ನ ಪರ್ಫಾರ್ಮ್ ಮಾಡಿದ್ರೆ. ಅರ್ಜುನ್ ಸರ್, ಧ್ರುವ ಸರ್, ಪ್ಲೀಸ್ ನಿಮ್ಮ ಮಾತು. ಅಣ್ಣ ನಿಂತ್ರೆ ನೋಡಕ್ಕಾಗಲ್ಲ, ಇನ್ ನಡ್ಕೊಂಡ್ ಬಂದ್ರೆ ಹೆಂಗಿರುತ್ತೆ, ಅದ್ರಲ್ಲೂ ಸಿಗಾರ್ ಜೊತೆಗೆ ಬಂದ್ರೆ ಹೆಂಗಿರುತ್ತೆ, ಆ ಲುಕ್ ಕೊಟ್ರೆ ಹೆಂಗಿರುತ್ತೆ. ಫಸ್ಟ್ ಟೈಮು ಒಂದು ತಮಿಳ್ ಸಿನಿಮಾದಲ್ಲಿ ಅಣ್ಣನ ಎಂಟ್ರಿ, ಅಣ್ಣನ ವಾಕ್ ಹಂಗಿದೆ, ಅಣ್ಣನ ಲುಕ್ ಹಂಗಿದೆ, ಅವ್ರ ಹಂಗೆ ಇರೋದು ಅಷ್ಟೇ. ಆಕ್ಚುಲಿ ಆಸ್ ಅನ್ ಆಕ್ಟರ್ ಹೇಳ್ಬೇಕು ಅಂದ್ರೆ ಬರೀ ಕಣ್ಣಲ್ಲಿ ಆಕ್ಟ್ ಮಾಡೋದಕ್ಕೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಅಂಡ್ ಡೈಲಾಗ್ಸ್ ಇಲ್ಲದೆ ಕಣ್ಣಲ್ಲಿ ಕನ್ವೆ ಮಾಡೋದಿದೆಯಲ್ಲ, ಈಸ್ ಅ ರಿಯಲ್ ಆಕ್ಟರ್. ಅಂಡ್ ಆಲ್ಸೋ ನಮ್ಮಂತ ಯಂಗ್ಸ್ಟರ್ಸ್ಗೆ ಈಸ್ ಅನ್ ಇನ್ಸ್ಪಿರೇಷನ್ ಅಂಡ್ ಆಲ್ಸೋ ಮೋಟಿವೇಶನ್. ಸೊ ಯು ಆರ್ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಅವರ್ ಇಂಡಸ್ಟ್ರಿ. ಎಸ್ ಎಸ್, ಈಸ್ ಅ ರಿಯಲ್ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ಒನ್ಸ್ ಅಗೈನ್ ಧ್ರುವ ಸರ್ ಅಂಡ್ ಅರ್ಜುನ್ ಸರ್, ನಿಮ್ಮ ಶೂಟಿಂಗ್ ಒಂದು ಬ್ಯುಸಿ ಸ್ಕೆಡ್ಯೂಲ್. ಆಕ್ಚುಲಿ ಅವರು ಅಣ್ಣನ ಮೀಟ್ ಮಾಡೋಕೆ ಬಂದ್ರು, ಬಟ್ ಅಣ್ಣನ ಕದರ್ ಇಲ್ಲಿಂದ ನೋಡಿ ಹೋಗ್ಲೇಬೇಕು ಅಂತ ಹೇಳಿ ಇಷ್ಟೊತ್ತು ವೆಯ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಟು ಬೋತ್ ಆಫ್ ಯು. ಆ್ಯಂಡ್ ಶಿವಣ್ಣ, ಟೈಗರ್ ಕಾ ಹುಕುಮ್, ವಿ ಲವ್ ಯು ಅಣ್ಣ, ವಿ ಲವ್ ಯು, ವಿ ಲವ್ ಯು, ವಿ ಲವ್ ಯು. ಬರಲಿ ಚಪ್ಪಾಳೆ, ದ ನರಸಿಂಹ ಶಿವಣ್ಣ. ಇವತ್ತು DKDಯಲ್ಲಿ ಕೊರಿಯೋಗ್ರಾಫರ್ಸ್ ರೌಂಡ್ ನಡೀತಾ ಇದೆ. ಕಾಲರ್ ಎತ್ಕೊಂಡು ಹೇಳ್ತೀನಿ, ಮಂಜು ಅಂತ ಟ್ಯಾಲೆಂಟ್ ನಮ್ಮ DKDಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಹೆಮ್ಮೆ. ಮಂಜು ಚೇಂಜ್ ಓವರ್ ಆದಾಗ ಇಲ್ಲೊಂದು ರಿಯಾಕ್ಷನ್ ಚೇಂಜ್ ಓವರ್ ಆಗುತ್ತೆ. ರಕ್ಷಿತಾ ಮ್ಯಾಮ್ದು ದಿಸ್ ವಾಸ್ ಅಲ್ಟಿಮೇಟ್ ಅನು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ವೆನ್ ದ ಚೇಂಜ್ ಓವರ್ ಕೇಮ್ ಆಫ್ ಹಿಮ್ ಸ್ಟ್ಯಾಂಡಿಂಗ್ ಅಂಡ್ ಲಾಫಿಂಗ್, ಅಣ್ಣ ಅಂಡ್ ಹಿಂದ್ಗಡೆಯಿಂದ ಪ್ರೀತಿ ಮೇಲೆ ದರ್ಶನ್ ವಾಯ್ಸ್ ಬರುತ್ತೆ ಅಣ್ಣ ಅಂತ. ಐ ಹ್ಯಾಡ್ ಗೂಸ್ ಬಂಪ್ಸ್ ಅನು. ನಂಗೆ ನಿಜವಾಗ್ಲೂ ನಂಗೆ ಜುಮ್ ಅಂತ ಆಯ್ತು ಮೈ. ಅಂಡ್ ದಿಸ್ ವಾಸ್ ನಾಟ್ ಅಬೌಟ್ ಜಸ್ಟ್ ಅ ಡಾನ್ಸ್ ಪರ್ಫಾರ್ಮೆನ್ಸ್. ಕರೆಕ್ಟ್, ದಿಸ್ ವಾಸ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್, ಅ ಪ್ರಾಪರ್ ಪರ್ಫಾರ್ಮೆನ್ಸ್. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್, ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಈ ಸ್ಟೋರಿ ಲೈನ್ ಇತ್ತಲ್ಲ ಮಂಜು, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್. ಮಂಜು ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾನು ಆಕ್ಚುಲ್ ಆಗಿ ಇವತ್ತು ಜಡ್ಜ್ ಆಗೋ ಏನು ನೋಡ್ಲಮ್ಮ, ಜಸ್ಟ್ ಲೈಕ್ ಅನ್ ಆಡಿಯನ್ಸ್. ನಾನು ಯಾವಾಗಲೂ ಸಿನಿಮಾ ನೋಡಿದಾಗ ಆ ಮಗು ತರ ಕಂಪ್ಲೀಟ್ ಆಗಿ ಸಿನಿಮಾನ ಎಂಜಾಯ್ ಮಾಡ್ತೀನಿ. ಸೋ ಅಮೇಝಿಂಗ್. ಆಮೇಲೆ ಮಾಸ್ಟರ್ಗೆ ಹೇಳ್ತಾ ಇದ್ದೆ, ಸರ್ ಮೋಹನ್ ಲಾಲ್ ಸರ್ ಯಾರೋ ಹೋಗ್ತಾ ಇದ್ದಾರೆ ನೋಡಿ ಸರ್, ಯು ಆರ್ ಲುಕಿಂಗ್ ಜಸ್ಟ್ ಲೈಕ್ ಮೋಹನ್ ಲಾಲ್ ಸರ್.
ಅವ್ರ ಥರ. ಆಮೇಲೆ ವೆನ್ ಯು ಸ್ಟಾರ್ಟೆಡ್ ಯು ವೇರ್ ಲೈಕ್ ಮೋಹನ್ ಲಾಲ್ ಸರ್ ಪರ್ಫಾರ್ಮೆನ್ಸ್ ಅಂಡ್ ಲೇಟರ್ ಆನ್ ಯು ಬಿಕೇಮ್ ವಿಕ್ರಮ್. ಆ ಸ್ಪ್ಲಿಟ್ ಪರ್ಸನಾಲಿಟಿ ಸೊ ಅಮೇಝಿಂಗ್. ಅವ್ರ ಥರ ಇವ್ರ ಥರ ಅನಿಯನ್ ಥರ ಇಟ್ ವಾಸ್ ಸೂಪರ್. ಇಟ್ ವಾಸ್ ಅಂಡ್ ಯು ಆರ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಥ್ಯಾಂಕ್ ಯು ಶಿವಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದರ್ಶನ್ ಆ್ಯಂಡ್ ಸೂಪರ್. ಪ್ರೀತಿ ಅವರೇ ಸಿಂಪ್ಲಿ ಸೂಪರ್. ಮಾರ್ಕ್ ಮಾಡ್ಕೊಳ್ಳಿ ನನ್ನ ವರ್ಡ್. ನಮ್ಮ ಮಂಜು ನಿಜವಾಗ್ಲೂ ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿದೆ ಕರ್ನಾಟಕದಲ್ಲಿ ಅನದರ್ ಪ್ರಕಾಶ್ ರೈ ಥರ ಆಗ್ತೀರಾ ನೀವು. ಮಾರ್ಕ್ ಮೈ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಸಾವಿರಾರು ಕನಸು ನಾನು ನನಸು ಮಾಡೋ ವೇದಿಕೆ ಜಿ ಕನ್ನಡದೇ ಅನ್ಸುತ್ತೆ. ಎಷ್ಟು ಜನ ಕನಸುಗಳು ಇಟ್ಕೊ ಬರ್ತಾರೆ, ಅದ್ರಲ್ಲಿ ನಾನು ಒಬ್ಬ ಚಿಕ್ಕ ಕಲಾವಿದನಾಗಿ ಇವಾಗೊಂದು ಸ್ಟೇಜಲ್ಲಿ ಬಂದಿದ್ದೀನಿ. ಅಂದರೆ ನಾನು ಹೇಳ್ತಾ ಇರ್ತೀನಿ ನನ್ನ ವೈಫ್ಗೆ ಗಾಡಿ ಹೋಗ್ಬೇಕಾರಲ್ಲೆಲ್ಲ ನನಗೂ ಆ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ಬರೋ ಆಸೆ ಕಣೋ ನನಗೆ. ನನ್ನ ಡ್ರೀಮ್ ಅದು. ಒಂದಿನ ಬರ್ತೀನಿ ದಿನ ಬರ್ತಾ ಇದೆ, ಹತ್ರ ಬರ್ತಾ ಇದ್ದಾವೆ. ಖುಷಿ ಆಗ್ತದೆ. ಅಣ್ಣನ ಸ್ಥಾನದಲ್ಲಿ ಇವತ್ತು ರಾಹುಲ್ ಮಾಸ್ಟರು ಈ ಕಥೆನ ಇಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ರಾಹುಲ್ ಮಾಸ್ಟರ್ಗೆ ಪ್ಲೀಸ್. ಆ್ಯಂಡ್ ಲೇಖನ ಹಾಗೂ ಯುವನ್ಗೆ ಕೂಡ ಬರಲಿ ಚಪ್ಪಾಳೆ. ಶಿವಣ್ಣ ತುಂಬ ಅಮೇಝಿಂಗ್ ಆಗಿತ್ತು ರಾಹುಲ್. ಓಲ್ ಅಟ್ಮಾಸ್ಫಿಯರ್ನ ನಮ್ಮನ್ನ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ ಇಲ್ಲಿವರೆಗೂ ಚೆನ್ನಾಗಿ ಬರ್ತಾಯಿತ್ತು. ಯು ಟುಕ್ ಅಸ್ ಟು ದ ಸ್ಲೀಪಿ ವರ್ಲ್ಡ್. ಆ ಸ್ಟೋರಿನೂ ಅಷ್ಟೇ ಭಾಳ ಸ್ಮೂತಾಗಿ ಅವ್ರು ಬಂದು ಮಲಗಬೇಕಾರೆ ಏನೋ ಕೊಟ್ಟು ತಿರ್ಗಿ ಅವ್ರು ಸ್ಟಾರ್ಟ್ ಮಾಡಿ ಅವ್ರು ಕೇಳಿದಾಗ ಆ ಲಾಲಿ ಹಾಡು ಆಡ್ಕೊಂಡು ಯಾರು ಇಲ್ಲನ ಕೊರತೆನ ಒಂದು ಟೀ ಮಾರೋ ಒಂದು ಅಮ್ಮನ ಸ್ಥಾನದಲ್ಲಿ ಕಳಿಸ್ರಿ. ದಟ್ ಶೋಸ್ ಡೈರೆಕ್ಟೋರಿಯಲ್ ಟಚ್ ತುಂಬ ಚೆನ್ನಾಗಿತ್ತು. ಅದು ಭಾಳ ಸೂದಿಂಗ್ ಆಗಿತ್ತು. ಎಕ್ಸ್ಟ್ರಾರ್ಡನರಿ ಇಟ್ ವಾಸ್. ಅಂಡ್ ಯುವನ್ ಅಂಡ್ ಲೇಖನ ಅಂತೂ ಅಮೇಝಿಂಗ್ ದೇ ಆರ್. ನೀವು ನನ್ನ ಪ್ರಾಮಿಸ್ನ ಕೀಪ್ ಅಪ್ ಮಾಡಿದ್ದೀರಾ. ಓಕೆ, ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ಮಿಬ್ಬರಿಗೂ ಒಂದು ಗಿಫ್ಟ್ ಇದೆ. ಓಕೆ ಯಾ. ಓ ಮೈ ಗಾಡ್, ನೆಕ್ಸ್ಟ್ ಟೈಮ್ ಬರ್ಬೇಕಾರೆ ಯುವನ್ ಹಾಗೂ ಲೇಖನಾಗೆ ಗಿಫ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್. ನಂಗೂ ಶೇರ್ ಮಾಡ್ರೋ ಆ ಗಿಫ್ಟ್ನ, ಓಕೆನಾ? ಆ್ಯಂಡ್ ಅಣ್ಣ, ಈ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಹೇಳಿದ್ರಿ ಅವರ ತಾಯಿ ಪಾತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ. ಆಕ್ಚುಲಿ ಇದು ರಾಹುಲ್ ಮಾಸ್ಟರ್ ತಾಯಿ ಅಣ್ಣ ಅವ್ರ ಪಾತ್ರವನ್ನು ಮಾಡಿದವರು. ಅಮ್ಮ ಪ್ಲೀಸ್ ಬನ್ನಿ, ಪ್ಲೀಸ್. ಇದು ರಾಹುಲ್ ಮಾಸ್ಟರ್ ಅವರ ಅಮ್ಮ. ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು ಅವರಿಗೆ. ಇಂಥ ಸೂಪರ್ ಟ್ಯಾಲೆಂಟ್ ರಾಹುಲ್ ಮಾಸ್ಟರ್ನ ನಮ್ಗಾಗಿ ಕೊಟ್ಟಿರೋಂಥ ತಾಯಿ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಇವತ್ತು ನನ್ನ ಮಗನ ಜೊತೆ ಈ ವೇದಿಕೆ ಹಂಚ್ಕೊಂಡಿರೋದು ತುಂಬಾ ಖುಷಿ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ. ಅವನ ಪ್ರಯತ್ನ ಈ ಟೀಮ್ ಮಾರ್ತಾ ಬಂದಾಗ ನನಗೆ ತುಂಬಾ ಅಳು ಬಂತು. ಯಾಕೆಂದ್ರೆ ಅವನು ಹಸುವನ್ನ ಯಾವತ್ತೂ ನನ್ನಲ್ಲಿ ಹೇಳ್ಕೊಂಡಿಲ್ಲ. ಆ ಹಸುವಿಂದಾನೇ ಅವನು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತಲೂ ಹೇಳ್ಬೋದು. ತುಂಬಾ ಹಸುವಾದಾಗ ಡ್ಯಾನ್ಸ್ ಕ್ಲಾಸಲ್ಲಿ ಅವನು ಎಲ್ಲಿ ಹೇಳಿದ್ರೆ ಹಸುವನ್ನ ಹೇಳಿದ್ರೆ ಡ್ಯಾನ್ಸ್ ಕ್ಲಾಸಿಂದ ನನ್ನನ್ನು ಬಿಡಿಸ್ಬಿಡ್ತಾರೆ ಅಂತ ಹೇಳಿ ನನ್ನ ಹತ್ರ ಹೇಳ್ಕೊತಾ ಇರಲಿಲ್ಲ.